ಜೈಲಿಂದ ಹೊರಗಡೆ ಬಂದವರು ನೇರವಾಗಿ ಹರಕೆ ತೀರಿಸಿದ್ರು. ಹರಕೆ ತೀರಿಸಿದ ಬಳಿಕ ಅವರು ಹೋಗಿದ್ದು ತಾಯಿಯ ನಿವಾಸಕ್ಕೆ. ತಲಗಟ್ಟಪುರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಅವರ ತಾಯಿ ಇರೋದು, ತಾಯಿ ವಾಸಿಸ್ತಾ ಇರೋದು. ಆ ತಲಗಟ್ಟಪುರದ ಅಪಾರ್ಟ್ಮೆಂಟ್ಗೆ ನೇರವಾಗಿ ಪವಿತ್ರ ತೆರಳುತ್ತಾರೆ. ತಾಯಿ ಭಾಗ್ಯಮ್ಮ ಮನೆಯಲ್ಲಿದ್ದಾರೆ. ಕೊಲೆ ಆರೋಪಿ ಪವಿತ್ರ ಕನಕಪುರ ಮುಖ್ಯ ರಸ್ತೆಯಲ್ಲಿದೆ ತಲಗಟ್ಟಪುರದ ನಿವಾಸ. ಜೈಲಿಂದ ರಿಲೀಸ್ ಆಗಿ ತಾಯಿ ಮನೆ ಸೇರಿದ್ದಾರೆ ಪವಿತ್ರ ಗೌಡ. ಆರ್ ಆರ್ ನಗರದಲ್ಲಿ ಒಂದು ನಿವಾಸ ಇದೆ ಅವ್ರದ್ದು. ಸಾಮಾನ್ಯವಾಗಿ ನಮಗೊಂದು ಕುತೂಹಲ ಇರುತ್ತಲ್ಲ, ಆರ್ ಆರ್ ನಗರಕ್ಕೆ ಬರ್ತಾರಾ ಅಥವಾ ತಾಯಿ ಮನೆಗೆ ಹೋಗ್ತಾರಾ, ಎಲ್ಲಿ ಹೋಗ್ತಾರೆ ಅಂತ. ಆರ್ ಆರ್ ನಗರಕ್ಕೆ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಬ್ರಿಗೇಡ್ ಒಮೇಗಾ ಅನ್ನುವ ಅವರ ತಾಯಿಯ ಅಪಾರ್ಟ್ಮೆಂಟು ಇದು ಕನಕಪುರ ಮುಖ್ಯ ರಸ್ತೆಯಲ್ಲೇ ಬರುತ್ತೆ. ಇದರಲ್ಲೇ ಅವ್ರ ತಾಯಿ ವಾಸ ಇರೋದು. ನೇರವಾಗಿ ತಾಯಿ ಮನೆಗೆ ಹೋಗಿದ್ದಾರೆ. ತಾಯಿ ಮನೆ ಇದರಲ್ಲೇ ಇರೋದು. ಇಲ್ಲಿಗೆ ಪವಿತ್ರ ಗೌಡ ನೇರವಾಗಿ ಪರಪ್ಪನಗರದಿಂದ ಮನೆಗೆ ಹೋಗಿರೋದು. ಸೊ ಆರ್ ಆರ್ ನಗರ ನಿವಾಸಕ್ಕೆ ಸದ್ಯಕ್ಕಂತೂ ಹೋಗಿಲ್ಲ. ಸದ್ಯಕ್ಕಂತೂ ಇವತ್ತು ಈ ಕ್ಷಣ ಹೋಗಿಲ್ಲ. ಸ್ವಲ್ಪ ಹೊತ್ತು ತಾಯಿ ಮನೇಲಿದ್ದು ಆಮೇಲೆ ಆರ್ ಆರ್ ನಗರ ಮನೆಗೆ ಹೋಗ್ಬೋದಾ? ಸಾಧ್ಯತೆಗಳಿದೆ. ಮನೆಯಲ್ಲಿ ಎಲ್ಲ ಸಿದ್ಧತೆಗಳಂತೂ ಆಗಿದೆ. ಅಲ್ಲೂ ಸಿದ್ಧತೆ ಇದೆ, ಎಲ್ಲ ಕಡೆ ಸಿದ್ಧತೆಗಳಿದೆ. ತಲಗಟ್ಟಪುರದ ಈ ಅಪಾರ್ಟ್ಮೆಂಟ್, ಕನಕಪುರ ರಸ್ತೆಯಲ್ಲಿರುವಂಥ ಈ ಅಪಾರ್ಟ್ಮೆಂಟ್ ಬ್ರಿಗೇಡ್ ಒಮೇಗಾದ ಮುಂಭಾಗದಿಂದ ನನ್ನ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತಾ, ತಾಯಿ ಮನೆಗೆ ಹೋಗಿದ್ದಾರೆ, ಅಲ್ಲೇ ಇರ್ತಾರಂತ ಅಥವಾ ಅಲ್ಲಿಂದ ಏನಾದರೂ ಮತ್ತು ವಾಪಸ್ ಆರ್ ಆರ್ ನಗರ ಮನೆ ಕಡೆಗೆ ಹೋಗೋ ಸಾಧ್ಯತೆಗಳಿದೆಯಾ? ಮತ್ತು ಜೈಲಿಂದ ಮನೆವರೆಗೆ ಹೋಗೋ ಮಾರ್ಗದವರೆಗೂ ಏನೇನು ನಡೀತು ವರ್ಷಿತಾ? ಎಸ್ ಪ್ರಣುತ್, ರೇಣುಕಾಸ್ವಾಮಿನ ಹತ್ಯೆಯನ್ನ ಮಾಡಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಂತಹ ಏವನಾಗಿದ್ದಂತಹ ಪವಿತ್ರ ಇವತ್ತು ರಿಲೀಸ್ ಆಗಿರುವಂಥದ್ದು. ಜೊತೆಗೆ ಒಂದಷ್ಟು ಪೂಜೆಗಳನ್ನು ಕೂಡ ಸಲ್ಲಿಸಿ ಈಗ ತಾಯಿಯ ನಿವಾಸಕ್ಕೆ ಬಂದಿರುವಂಥದ್ದು. ಸದ್ಯ ನಾನೀಗ ಬನಶಂಕರಿಯ 6ನೇ ಹಂತದಲ್ಲಿರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಪವಿತ್ರ ಗೌಡ ಅವರ ತಾಯಿ ಕೂಡ ವಾಸ ಇದ್ದಾರೆ. ಜೊತೆಗೆ ಅವರ ಸಂಬಂಧಿಕರು ಕೂಡ ಇದೇ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಪವಿತ್ರ ಗೌಡ ಮುನೀಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ಬಳಿಕ ಒಂದಷ್ಟು ಅಲ್ಲೇನೇನು ಪೂಜೆ ಪುರಸ್ಕಾರಗಳಾಗಿರ್ಬೋದು, ಜೊತೆಗೆ ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ ಹೆಸರು ಕೂಡ ಹೇಳಿ ಅರ್ಚನೆಯನ್ನ ಮಾಡಿರೋದಾಗಿರ್ಬೋದು, ಎಲ್ಲವೂ ಕೂಡ ನಡೆದಿರುವಂಥದ್ದು. ಅಂದರೆ ಜೊತೆಗೆ ಈಗಾಗಲೇ ಸತತವಾಗಿ 4 ದಿನಗಳಿಂದ ಕೂಡ ಪವಿತ್ರ ಗೌಡ ಕಾಯ್ತಾ ಇದ್ರು. ಯಾವಾಗ ಮನೆಗೆ ಹೋಗ್ತೀನಿ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇತ್ತು. ಸಾಕಷ್ಟು ದಿನಗಳಿಂದ ಕೂಡ, ಅಂದರೆ ಯಾವಾಗ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಡ್ತೋ ಅವಾಗಿಂದ ಕೂಡ ಪವಿತ್ರ ಗೌಡ ಒಂದು ದೇವರ ಮೊರೆ ಹೋಗೋದಾಗಿರ್ಬೋದು ಅಥವಾ ಜೈಲಿನಲ್ಲಿ ಲವಲವಿಕೆಯಿಂದ ಇದ್ದಂಥದ್ದಾಗಿರ್ಬೋದು, ಇನ್ನೇನು ಮನೆಗೆ ತಲುಪ್ತೀನಿ ಅನ್ನುವಂತಹ ಸಂದರ್ಭದಲ್ಲೂ ಕೂಡ 4 ದಿನಗಳ ಕಾಲ ಕೂಡ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲೇ ವಾಸವಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಸರಿಸುಮಾರಾಗಿ ಪವಿತ್ರ ಗೌಡ ಜೊತೆಗೆ ಫ್ಯಾಮಿಲಿ ಸಮೇತ ಈಗ ಮುನೀಶ್ವರ ದೇವಸ್ಥಾನಕ್ಕೂ ಕೂಡ ಬಂದಿರು. ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಂದರೆ ತಾಯಿ ಕೂಡ ಒಂದಷ್ಟು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ. ಮಗಳು ಹೊರಗೆ ಬಂದರೆ ಈ ರೀತಿ ಸೇವೆಗಳನ್ನು ಸಲ್ಲಿಸ್ತೀನಪ್ಪ, ಒಂದು ಮಂಗಳಾರತಿಯನ್ನು ಮಾಡ್ತೀನಿ, ಇಲ್ಲಾಂದರೆ ದೃಷ್ಟಿಯನ್ನು ತೆಗೆಸುವಂತಹ ಕಾರ್ಯವನ್ನು ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು ಪ್ರಣುತ್. ಹಾಗಾಗಿ ತುಂಬ ನಂಬುವಂತಹ ದೇವರಾದಂತಹ ವಜ್ರ ಮುನೀಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಅರ್ಚನೆಯನ್ನು ಕೂಡ ಮಾಡಿಸಿರುವಂಥದ್ದು. ಜೊತೆಗೆ ಮಡಿ ವಸ್ತ್ರದಿಂದ ಕೂತು ದೃಷ್ಟಿಯನ್ನು ಕೂಡ ತೆಗೆಸ್ಕೊಂಡಿದ್ದಾರೆ. ಇನ್ನಾದಂತೆ ಈಗಾಗಲೇ ಬನಶಂಕರಿ 6ನೇ ಹಂತದಲ್ಲಿರುವಂತಹ ಈ ಒಂದು ಖಾಸಗಿ ಅಪಾರ್ಟ್ಮೆಂಟಿಗೆ ಬಂದಿರುವಂಥದ್ದು. ಯಾಕಂದರೆ ಪವಿತ್ರ ಗೌಡ ಅವರ ತಾಯಿ ಕೂಡ ಇಲ್ಲೇ ಇರುವಂಥದ್ದು. ಇವತ್ತು ರಿಲೀಸ್ ಆಗಿರೋದ್ರಿಂದ ಒಂದಷ್ಟು ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಕೂಡ ತಾಯಿ ಮನೆಗೆ ಬಂದಿರಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳ್ತಾ ಇರುವಂಥದ್ದು. ಅಂದರೆ ಆರ್ ಆರ್ ನಗರದಲ್ಲಿ ಅವರ ನಿವಾಸ ಏನಿದೆ, ಪವಿತ್ರ ಗೌಡ ಅವರ ನಿವಾಸ ಏನಿದೆ, ಅಲ್ಲಿ ಜನ ಸೇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಸೇಫ್ಟಿ ಇರೋದಿಲ್ಲ, ಹಾಗಾಗಿ ತಾಯಿ ಮನೆಗೆ ಬಂದಿರ್ತೀನಿ ಅನ್ನುವಂತಹ ಮಾತುಗಳು ಕೂಡ ಎಲ್ಲೋ ಒಂದು ಕಡೆ ಕೇಳ್ಪಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಾಗಿ ಈಗಾಗಲೇ ಅಪಾರ್ಟ್ಮೆಂಟ್ ಒಳಗೆ ಹೋಗಿರೋದ್ರಿಂದ ಇನ್ನೇನಾದರೂ ಆರ್ ಆರ್ ನಗರದ ಮನೆಗೆ ಹೋಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕಂದರೆ ಆರ್ ಆರ್ ನಗರದ ಮನೆಯನ್ನು ಕೂಡ ಗಮನಿಸ್ತಾ ಹೋದರೆ ಅಲ್ಲೂ ಕೂಡ ಕ್ಲೀನಿಂಗ್ ಕಾರ್ಯ ಆಗಿರ್ಬೋದು, ಮನೆ ಮುಂದೆ ರಂಗೋಲಿಯನ್ನು ಬಿಡೋದಾಗಿರ್ಬೋದು, ತಳಿರು ತೋರಣಗಳಿಂದ ಅಲಂಕಾರವನ್ನ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಆರ್ ಆರ್ ನಗರದ ನಿವಾಸದಲ್ಲೂ ಕೂಡ ಮನೆಯನ್ನ ಈಗಾಗಲೇ ಡೆಕೋರೇಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡ ಈಗ ಸದ್ಯದ ಮಟ್ಟಿಗೆ ಬನಶಂಕರಿಯ 6ನೇ ಸ್ಟೇಜ್ ಅಲ್ಲಿರುವಂತಹ ತಾಯಿ ನಿವಾಸಕ್ಕೆ ಬಂದಿರುವಂಥದ್ದು. ಜೊತೆಗೆ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಪವಿತ್ರ ಗೌಡ, ನಾನು ಈಗಾಗಲೇ ಹೇಳ್ದಂಗೆ ಪವಿತ್ರ ಗೌಡ ಅವರ ಸಾಕಷ್ಟು ಸಂಬಂಧಿಕರು ಕೂಡ ಇಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಮಗಳು ಕೂಡ ಇಲ್ಲೇ ಇರೋದ್ರಿಂದ ಮೊದಲನೇ ಬಾರಿ ಮಗಳನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನುಳಿದಂತೆ ಬಹು ನಿಂತಿರುವ ಅಪಾರ್ಟ್ಮೆಂಟ್ ಅಲ್ಲಿ ಹೇಗಿದೆ? ಮುಖ್ಯ ರಸ್ತೆ ಪಕ್ಕದಲ್ಲೇ ಇದೆಯಾ? ಅಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇರೋದು ಸಾಮಾನ್ಯವಾಗಿ ಈಗ ಪವಿತ್ರ ಗೌಡ ಇರೋ ಅಪಾರ್ಟ್ಮೆಂಟ್ ನಲ್ಲಿ? ಮತ್ತು ಒಂದು ವೇಳೆ ಆ ಕಡೆ ಆರ್ ಆರ್ ನಗರ ಕಡೆ ಹೋಗ್ತಾರೆ ಅಂತಂದ್ರೆ ಒಬ್ಬರೇ ಹೋಗ್ತಾರಾ ಪವಿತ್ರ ಗೌಡ ಅಥವಾ ತಾಯಿ ಯಾರಾದ್ರೂ ಹೋಗೋ ಸಾಧ್ಯತೆಗಳಿದೆಯಾ? ಹೇಗೆ ಕಂಡೀಷನ್ನು, ಸಿಚುವೇಶನ್ನು?
ಎಸ್ ಪ್ರಣುತ್, ಯಾವಾಗ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಿ ಪವಿತ್ರ ಗೌಡ ಜೈಲು ವಾಸವನ್ನ ಅನುಭವಿಸೋಕೆ ಸ್ಟಾರ್ಟ್ ಮಾಡಿದ್ರು ಆ ಹಂತದಿಂದಲೇ ಪವಿತ್ರ ಗೌಡ ಅವರ ಮಗಳು ಏನಿದ್ದಾರೆ ಆ ಮಗಳು ಪವಿತ್ರ ಗೌಡ ಅವರ ತಾಯಿಯ ನಿವಾಸದಲ್ಲಿ ಬಂದು ನೆಲೆಸಿರುವಂಥದ್ದು. ಅಂದ್ರೆ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಮಗಳು ಕೂಡ ಇದ್ದಾರೆ. ಹಾಗಾಗಿ ಪವಿತ್ರ ಗೌಡಗೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದದ್ದು ತನ್ನ ಮಗಳನ್ನ ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು, ಅವಳ ಹತ್ರ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನ ಈಗ ಮಗಳು ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರೋದ್ರಿಂದ, ಯಾಕಂದ್ರೆ ಕನಕಪುರ ಮುಖ್ಯ ರಸ್ತೆಯಲ್ಲಿ ಬರುವಂತಹ ಈ ಒಂದು ಆದ್ರೂ ಕೂಡ 6ನೇ ಸ್ಟೇಜ್ ನಾನು ರೋಡ್ ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಈ ಒಂದು ರೋಡ್ ನಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಜನ ಓಡಾಡ್ತಾರೆ, ಜೊತೆಗೆ ಅಪಾರ್ಟ್ಮೆಂಟ್ ಕೂಡ ರೋಡ್ ಸೈಡೇ ಇರೋದ್ರಿಂದ ಇದೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಪವಿತ್ರ ಗೌಡ ಅವರ ತಾಯಿ ಸಾಕಷ್ಟು ವರ್ಷಗಳಿಂದ ಕೂಡ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಇರುವಂಥದ್ದು. ಅವರ ಫ್ಯಾಮಿಲಿ ಕೂಡ ಪವಿತ್ರ ಗೌಡ ಅವರ ಫ್ಯಾಮಿಲಿ ಏನಿದೆ ಈ ಫ್ಯಾಮಿಲಿ ಕೂಡ ಇದೇ ಒಂದು 6ನೇ ಹಂತದ ಭಾಗ್ಯಮ್ಮ ನಿವಾಸದಲ್ಲಿ ಇರುವಂಥದ್ದು. ಯಾಕಂದ್ರೆ ಅವ್ರ ತಾಯಿ ಭಾಗ್ಯಮ್ಮ ಅವರು ಜೈಲಿನಿಂದ ಹೊರ ಕರ್ಕೊಬರುವಂತಹ ಸಂದರ್ಭದಲ್ಲೂ ಪ್ರಣುತ ಬಹು ಮುಖ್ಯವಾಗಿ ನೋಡಿದ್ದು, ಅಲ್ಲೂ ಕೂಡ ಪರಪ್ಪನ ಅಗ್ರಹಾರದ ಹೊರಗೆ ಮುನೀಶ್ವರ ದೇವಸ್ಥಾನ ಇದೆ, ಅಲ್ಲೂ ಕೂಡ ನಿಂಬೆ ಹಣ್ಣಿನ ಹಿಡಿದು ದೃಷ್ಟಿಯನ್ನ ತೆಗೆಸುವಂತಹ ಕಾರ್ಯವನ್ನ ತಾಯಿ ಮಾಡಿದ್ರು. ಯಾಕಂದ್ರೆ ಮಗಳಿಗೆ ಸಾಕಷ್ಟು ದೃಷ್ಟಿ ಆಗಿರ್ಬೋದು, ಹಾಗಾಗಿ ಜೈಲ್ ಸೇರಿದ್ರೇನೋ, ಮಾಡಬಾರ್ದು ಅನಾಚಾರ ಮಾಡಿ ಜೈಲ್ ಸೇರಿದ್ಲು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಇನ್ನೊಂದ್ ಕಡೆಯಾಗಿ ಈಗಾಗಲೇ ಭಾಗ್ಯಮ್ಮನ ನಿವಾಸಕ್ಕೆ ಬಂದಿರೋದ್ರಿಂದ ಇನ್ನೂ ಕೂಡ ತಮ್ಮ ನಿವಾಸ ಅಂದ್ರೆ RR ನಗರದಲ್ಲಿರುವಂತಹ ಮನೆ, ಪವಿತ್ರ ಗೌಡ ಅವರ 3-4 ಫ್ಲೋರಿನ ಮನೆ ಏನಿದೆ ಆ ಮನೆಗೆ ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳ್ಪಡ್ತಾ ಇರುವಂತದ್ದು. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಸತತವಾಗಿ 6-7 ತಿಂಗಳಿಂದ RR ನಗರದ ನಿವಾಸಕ್ಕೂ ಕೂಡ ಹೋಗಿಲ್ಲ ಪ್ರಣುತ್. ಹಾಗಾಗಿ ತಾಯಿ ಮನೆಯಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಮಾಡಿ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯನ್ನ ಮಾತಾಡಿಸಿ ನೆಕ್ಸ್ಟ್ RR ನಗರದ ನಿವಾಸಕ್ಕೆ ತೆರಳಬಹುದು ಪ್ರಣೋತ. ಥ್ಯಾಂಕ್ ಯು ವರ್ಷಿತ ಮಾಹಿತಿ.